ವೃಶ್ಚಿಕ ರಾಶಿಯ ಸ್ನೇಹಿತರೆ ನಮಸ್ಕಾರ. ನಿಮ್ಮ ಸಂಗಾತಿಯಿಂದಲೇ ನಿಮ್ಮ ಕುಲದೇವರ ಬಂಧನ ಮಾಡಲಾಗಿದೆ. ಈ ಹೆಸರಿನ ವ್ಯಕ್ತಿಯಿಂದ ತುಂಬಾ ಎಚ್ಚರದಿಂದ ಇರಿ. ನೀವು ಆ ವ್ಯಕ್ತಿಯ ಹೆಸರನ್ನು ತಿಳಿದುಕೊಳ್ಳದಿದ್ದರೆ ಅವನು ನಿಮ್ಮ ಹಣ, ಗೌರವ, ಕುಟುಂಬ, ಮನೆ ಎಲ್ಲವನ್ನೂ ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ಬಹಳ ಮುಖ್ಯವಾದದ್ದು. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಏಕೆಂದರೆ ಇಲ್ಲಿ ನಾವು ಹೊರಗಿನ ಶತ್ರುವಿನ ಬಗ್ಗೆ ಮಾತನಾಡುವುದಿಲ್ಲ. ಬದಲಿಗೆ ನಿಮ್ಮ ಸುತ್ತಮುತ್ತಲೇ ಇರುವ ವ್ಯಕ್ತಿಯ ಬಗ್ಗೆ, ನಿಮ್ಮೊಂದಿಗೆ ನಗುತ್ತಾ ಮಾತನಾಡುವವನು, ನಿಮ್ಮ ಸಂತೋಷಕ್ಕೆ ಕೈ ತಟ್ಟುವವನು, ಆದರೆ ಒಳಗೆ ನಿಮ್ಮ ನಾಶವನ್ನು ಬಯಸುವವನು. ಸ್ನೇಹಿತರೆ, ಒಂದು ವಿಷಯವನ್ನು ಗಮನದಲ್ಲಿ ಇಡಿ. ನಿಮ್ಮ ಜೀವನದಲ್ಲಿ ಏಕಾಏಕಿ ಹಣ ಬರುವುದು ನಿಂತು ಹೋಗಿದ್ದರೆ, ನೀವು ಮಾಡುವ ಕೆಲಸಗಳು ಅರ್ಧಕ್ಕೆ ನಿಂತು ಹೋಗಿದ್ದರೆ, ನಿಮ್ಮ ಮನೆಯಲ್ಲಿ ಕಾರಣವಿಲ್ಲದೆ ಜಗಳಗಳು ನಡೆಯುತ್ತಿದ್ದರೆ, ನಿಮ್ಮ ಮನಸ್ಸು ಯಾವಾಗಲೂ ಭಾರವಾಗಿದ್ದರೆ, ಪೂಜೆಯಲ್ಲಿ ಮನಸ್ಸು ಏಕಾಗ್ರತೆಯನ್ನು ಕಂಡುಕೊಳ್ಳದಿದ್ದರೆ, ನಿಮ್ಮ ಜೀವನದಲ್ಲಿ ಎಲ್ಲಾ ಕೆಲಸದಲ್ಲಿ ಎಲ್ಲಾ ಸಮಯದಲ್ಲಿ ದುರಾದೃಷ್ಟವೇ ಕಾಡುತ್ತಿದ್ದರೆ, ಇದು ಕೇವಲ ಅದೃಷ್ಟದ ಸಮಯವಲ್ಲ. ತುಂಬಾ ಸಾರಿ ಇದಕ್ಕೆ ಕಾರಣವಾಗುವುದು ಕುಲದೇವಿ ಅಥವಾ ಕುಲದೇವರ ಬಂಧನ. ಮತ್ತು ನಿಮ್ಮ ಕುಲದೇವರ ಬಂಧನವನ್ನು ಮಾಡಿದವನು ಹೊರಗಿನವನು ಅಲ್ಲ, ನಿಮ್ಮ ಸುತ್ತಮುತ್ತಲೇ ನಿಮ್ಮ ಮನೆಯಲ್ಲಿರುವ ವ್ಯಕ್ತಿಯೇ ಅವನು. ನಿಮ್ಮ ಜೀವನದಲ್ಲಿ ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಪ್ರತಿ ಮನುಷ್ಯನ ಜೀವನದಲ್ಲಿ ಮೊದಲ ಸ್ಥಾನ ಕುಲದೇವತೆ ಅಥವಾ ಕುಲದೇವರದೇ. ಕುಲದೇವರು ಎಂದರೆ ನಮ್ಮ ವಂಶವನ್ನು ರಕ್ಷಿಸುವ ಶಕ್ತಿ, ನಮ್ಮ ಪೂರ್ವಜರ ತಪಸ್ಸಿಗೆ ಸಂಬಂಧಿಸಿದ ಶಕ್ತಿ. ಬೆಳೆದು ಬಂದ ಪೀಳಿಗೆಗಳಿಗೆ ನಮ್ಮ ಕುಟುಂಬವನ್ನು ಅನೇಕ ಅನ್ಯಾಯ, ಅಪಾಯಗಳಿಂದ ರಕ್ಷಿಸುವ ದೈವ ಶಕ್ತಿ. ನಮ್ಮ ಜೀವನದಲ್ಲಿ ನಮ್ಮ ಕುಲದೇವರು ಸಂತುಷ್ಟರಾಗಿದ್ದರೆ ನಮ್ಮ ಮನೆಯಲ್ಲೂ ಸಮೃದ್ಧಿ, ಸಂತೋಷ ಇರುತ್ತದೆ. ನಮ್ಮ ಮಕ್ಕಳು ಸುರಕ್ಷಿತರಾಗಿರುತ್ತಾರೆ. ಶತ್ರುಗಳು ನಮ್ಮ ಹತ್ತಿರಕ್ಕೂ ಬರುವುದಿಲ್ಲ. ದುಷ್ಟ ದೃಷ್ಟಿಯು ನಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಆದರೆ ಸ್ನೇಹಿತರೆ, ಅದೇ ಕುಲದೇವರನ್ನು ಯಾರಾದರೂ ಬಂಧಿಸಿದರೆ ಅಥವಾ ಅವಮಾನ ಮಾಡಿದರೆ ಮೊದಲು ಪರಿಣಾಮ ಬೀರುವುದು ನಿಮ್ಮ ಆತ್ಮವಿಶ್ವಾಸದ ಮೇಲೆ. ನೀವು ಹೆಚ್ಚು ನಕಾರಾತ್ಮಕರಾಗುತ್ತೀರಿ. ಯಾವುದೇ ಕೆಲಸವನ್ನು ಮಾಡಲು ಮನಸ್ಸು ಹೇಳುತ್ತದೆ, ಇದು ನನ್ನಿಂದ ಆಗುವುದಿಲ್ಲ ಎಂದು. ನಿಮ್ಮಲ್ಲಿ ಭಯ ಹೆಚ್ಚಾಗುತ್ತದೆ. ನಿಮ್ಮ ಪರಿಸ್ಥಿತಿ ಹೀಗಾಗುತ್ತದೆ. 4 ಜನಗಳ ಮಧ್ಯೆ ನಿಮ್ಮ ಗೌರವ ಕಡಿಮೆಯಾಗುತ್ತದೆ. ನಿಧಾನವಾಗಿ ಹಣ ಕೈ ತಪ್ಪುತ್ತದೆ. ಸಂಬಂಧಗಳು ಒಂದೊಂದಾಗಿಯೇ ದೂರವಾಗುತ್ತವೆ. ಕೊನೆಯಲ್ಲಿ ಎಷ್ಟು ದೊಡ್ಡ ಡಿಪ್ರೆಷನ್ ಬರುತ್ತದೆ ಎಂದರೆ, ನೀವು ನಿಮ್ಮ ಜೀವನವನ್ನು ನಿಮ್ಮ ಕೈಯಾರೆ ಹಾಳು ಮಾಡಿಕೊಳ್ಳುತ್ತೀರಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಯಾವುದೇ ಮನುಷ್ಯ ಕುಲದೇವರನ್ನು ಬಂಧಿಸಬಹುದಾ? ಸಾಮಾನ್ಯ ಮನುಷ್ಯನಿಗೆ ಕುಲದೇವರನ್ನು ಬಂಧಿಸುವ ಶಕ್ತಿ ಇದೆಯಾ? ಇದರ ಉತ್ತರವನ್ನು ಗಮನವಿಟ್ಟು ಕೇಳಿ. ಅದು ನಿಮ್ಮ ಮುಂದಿನ ಜೀವನಕ್ಕೆ ಬಹಳ ಉಪಯುಕ್ತವಾಗಲಿದೆ. ಬಂಧನ ಎಂದರೇನು? ಬಂಧನ ಎಂದರೆ ದೇವರನ್ನು ಕಟ್ಟಿ ಹಾಕುವುದು ಅಲ್ಲ, ಅಥವಾ ದೇವರು ಹೋಗಿ ಬಿಟ್ಟರು ಎನ್ನುವುದು ಅಲ್ಲ. ಬಂಧನ ಎಂದರೆ ನಿಮ್ಮ ಕುಲದೇವಿಯ ಶಕ್ತಿ ಮತ್ತು ಕೃಪೆಯನ್ನು ನಿಮ್ಮವರೆಗೆ ಬರುವುದನ್ನು ತಡೆಯುವುದು. ಅವರು ನಿಮ್ಮೊಂದಿಗೆ ಇರುತ್ತಾರೆ, ನಿಮ್ಮ ಮೇಲೆ ಕೃಪೆ ತೋರಲು ಬಯಸುತ್ತಾರೆ. ಆದರೆ ಆ ವ್ಯಕ್ತಿ ಒಂದು ದೊಡ್ಡ ಷಡ್ಯಂತ್ರವನ್ನು ರೂಪಿಸುತ್ತಾನೆ. ಯಾವುದೋ ತಂತ್ರ, ಮಂತ್ರ, ಷಡ್ಯಂತ್ರವನ್ನು ಮಾಡಿ ನಿಮ್ಮ ಕುಲದೇವರ ಕೃಪೆ ನಿಮ್ಮವರೆಗೆ ತಲುಪದಂತೆ ಮಾಡುತ್ತಾನೆ. ಅದರ ಪರಿಣಾಮವಾಗಿ ನಿಮ್ಮ ಜೀವನದಲ್ಲಿ ನಾಶ ಆರಂಭವಾಗುತ್ತದೆ. ಏಕೆಂದರೆ ನಿಮ್ಮ ಕುಲದೇವರು ಕಾಣದ ಅಪಾಯಗಳಿಂದ ನಿಮ್ಮನ್ನು ರಕ್ಷಣೆ ಮಾಡುತ್ತಿದ್ದರು. ನೀವು ಅರಿಯದ ತಪ್ಪುಗಳಿಂದ ನಿಮ್ಮನ್ನು ಕಾಪಾಡುತ್ತಿದ್ದರು. ಆದರೆ ಆ ಸಂಪರ್ಕ ಕಡಿದು ಹೋದಾಗ ಆ ವ್ಯಕ್ತಿಯ ದುಷ್ಟ ಯೋಜನೆ ಯಶಸ್ವಿಯಾಗುತ್ತದೆ. ಆಗ ನೀವು ಯೋಚನೆ ಮಾಡುತ್ತೀರಿ, ಇದು ನನ್ನ ದೌರ್ಭಾಗ್ಯ, ಆ ದೇವರು ನನಗಾಗಿ ಒಳ್ಳೆಯದನ್ನು ಎಂದು ಮಾಡುವುದಿಲ್ಲ ಎಂದು. ಆದರೆ ನೆನಪಿಟ್ಟುಕೊಳ್ಳಿ, ನಿಮ್ಮ ಭಾಗ್ಯ ತುಂಬಾ ಒಳ್ಳೆಯದು. ತಪ್ಪು ಏನೆಂದರೆ ನೀವು ತಪ್ಪಾದ ವ್ಯಕ್ತಿಯ ಮೇಲೆ ನಂಬಿಕೆ ಇಟ್ಟಿದ್ದೀರಿ. ಅದೇ ವ್ಯಕ್ತಿ ನಿಮ್ಮ ಕುಲದೇವಿಯ ಬಂಧನ ಮಾಡಿದ್ದಾನೆ. ಬರುವ ಮುಂದಿನ ದಿನಗಳಲ್ಲಿ ಅವನು ನಿಮಗೆ ದೊಡ್ಡ ಸಮಸ್ಯೆಗಳನ್ನು ಉಂಟು ಮಾಡುವವನು.
ಸ್ನೇಹಿತರೆ, ನಿಮ್ಮ ಕುಲದೇವರನ್ನು ಬಂಧಿಸಿದ ಆ ವ್ಯಕ್ತಿ ಯಾರು? ಕುಲದೇವರನ್ನು ಹೇಗೆ ಈ ಬಂಧನದಿಂದ ಮುಕ್ತಿಗೊಳಿಸುವುದು ಎನ್ನುವುದನ್ನು ತಿಳಿದುಕೊಳ್ಳಿ. ಮೊದಲು ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ. ಈ ಕೆಲಸವನ್ನು ಮಾಡುವವನು ನಿಮ್ಮ ಬೆಳವಣಿಗೆಯನ್ನು ಸಹಿಸದವನು, ನಿಮ್ಮ ಸಂತೋಷವನ್ನು ನೋಡಿ ಅಸೂಯೆ ಪಡುವವನು, ನೀವು ಅವನಿಗಿಂತ ಮುಂದೆ ಹೋಗಿದ್ದೀರಿ ಎಂದು ಅಸೂಯೆ ಪಡುವವನು. ಆದಷ್ಟು ಅವನು ನಿಮ್ಮ ಹತ್ತಿರದ ಸಂಬಂಧಿಯೇ ಆಗಿರುತ್ತಾನೆ. ಅವನು ಆಗಾಗ ನಿಮ್ಮ ಮನೆಗೆ ಬರುತ್ತಲೇ ಇರುತ್ತಾನೆ. ನೀವು ಅವರಿಗೆ ಕಣ್ಣು ಮುಚ್ಚಿ ನಂಬುತ್ತೀರಿ. ಆದರೆ ನಿಮ್ಮ ಜೀವನದ ಸಮಸ್ಯೆಗಳ ಮೂಲವೇ ಅದೇ ಸಂಬಂಧಿಕನಾಗಿರುತ್ತಾನೆ ಎಂಬುದನ್ನು ನೀವು ಅರಿಯುವುದಿಲ್ಲ. ಅವರು ನಿಮ್ಮ ಹಳೆಯ ಸ್ನೇಹಿತನೂ ಆಗಿರಬಹುದು, ಅಥವಾ ಬಾಲ್ಯದಿಂದಲೂ ಜೊತೆಗಿದ್ದ ನಿಮ್ಮ ಸ್ನೇಹಿತನೂ ಆಗಿರಬಹುದು. ನೀವು ಮುಂದೆ ಹೋಗಿದ್ದೀರಿ, ಅವನು ಹಿಂದೆ ಉಳಿದಿದ್ದಾನೆ, ಅಲ್ಲಿಂದ ಅಸೂಯೆ ಹುಟ್ಟುತ್ತದೆ. ಇದು ನಿಮ್ಮ ಪಕ್ಕದ ಮನೆಯವನೂ ಆಗಿರಬಹುದು. ನೀವು ನಿಮ್ಮ ಯೋಜನೆಗಳು, ಕನಸುಗಳನ್ನು ಹಂಚಿಕೊಳ್ಳುವ ವ್ಯಕ್ತಿ, ನೀವು ಸಹಾಯ ಮಾಡುತ್ತಿರುವ ವ್ಯಕ್ತಿಯೇ ನಿಮಗೆ ಅಪಾಯವಾಗಬಹುದು. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಿ. ಹಾಗಾಗಿ ವೃಶ್ಚಿಕ ರಾಶಿಯ ಸ್ನೇಹಿತರೆ, ಜೀವನದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ಎಲ್ಲರ ಮುಂದೆ ನಿಮ್ಮ ದುಃಖ, ಸುಖ, ಯೋಜನೆಗಳು, ಹಣಕಾಸಿನ ವಿಷಯಗಳನ್ನು ತೆರೆದಿಟ್ಟು ಹೇಳುವ ಅಭ್ಯಾಸವನ್ನು ಇಂದಿನಿಂದಲೇ ಬಿಟ್ಟು ಬಿಡಿ. ಏಕೆಂದರೆ ಪ್ರತಿಯೊಬ್ಬರೂ ನಿಮ್ಮ ಒಳ್ಳೆಯದನ್ನು ಬಯಸುತ್ತಾರೆ ಎನ್ನುವುದು ಸತ್ಯವಲ್ಲ. ಸ್ನೇಹಿತರೆ, ಇಂದು ನಿಮ್ಮ ಸುತ್ತಮುತ್ತಲು ಗಮನವಿಟ್ಟು ನೋಡಿ. ಯಾರು ನಿಮ್ಮ ಯಶಸ್ಸನ್ನು ನೋಡಿ ಮೌನವಾಗುತ್ತಾರೆ? ಯಾರು ನಿಮ್ಮ ಸಾಧನೆಗೆ ಸಂತೋಷ ಪಡದೆ ವಿಷಯವನ್ನು ತಿರುಗಿಸುತ್ತಾರೆ? ಯಾರು ನಿಮ್ಮ ಹೆಸರನ್ನು ಕೇಳಿದಾಗ ಮುಖ ಬದಲಾಯಿಸುತ್ತಾರೆ? ಅವರೇ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತಂದವರು. ಸ್ನೇಹಿತರೆ, ಅಂತಹ ವ್ಯಕ್ತಿಗಳಿಂದ ನಿಧಾನವಾಗಿ ದೂರವಾಗಿ. ಅವರ ಜೊತೆ ಜಗಳ ಮಾಡಬೇಡಿ, ನೇರವಾಗಿ ಎದುರಿಸಬೇಡಿ. ಆದರೆ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅವರ ಪ್ರವೇಶವನ್ನು ಕಡಿಮೆ ಮಾಡಿ. ಸ್ನೇಹಿತರೆ, ಈಗ ನಾವು ಕುಲದೇವಿಯ ಬಂಧನವನ್ನು ಹೇಗೆ ಮುಕ್ತಗೊಳಿಸಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮೊದಲನೆಯದು, ಮನಸ್ಸಿನಲ್ಲಿ ನಿಮ್ಮ ಕುಲದೇವಿಗೆ ಕ್ಷಮೆ ಕೇಳಬೇಕು. ತಿಳಿದೋ ತಿಳಿಯದೆಯೋ ನಿಮ್ಮಿಂದಾದ ತಪ್ಪುಗಳಿಗಾಗಿ ನಿಮ್ಮ ಕುಲದೇವರ ಮುಂದೆ ಕ್ಷಮೆಯಾಚಿಸಬೇಕು. ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ನಿಮ್ಮ ಕುಲದೇವರ ಹೆಸರನ್ನು ಜಪ ಮಾಡಿ. ದೇವರ ಮುಂದೆ ಒಂದು ದೀಪ ಹಚ್ಚಿ, ನಿಮಗೆ ಸಾಧ್ಯವಾದಲ್ಲಿ ನೈವೇದ್ಯವನ್ನು ಅರ್ಪಿಸಿ. ನಿಮ್ಮ ಮನೆಗೆ ಬಂದ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಲು ನಿಮ್ಮ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿ ಇಟ್ಟುಕೊಳ್ಳಿ. ಸ್ನೇಹಿತರೆ, ನೀವು ಯಾರಿಗೂ ಹಾನಿ ಮಾಡುವ ಉದ್ದೇಶವನ್ನು ಮನಸ್ಸಿನಲ್ಲಿ ಇಡಬೇಡಿ. ನೀವು ಯಾರಿಗೂ ಕೆಟ್ಟದನ್ನು ಬಯಸದಿದ್ದರೆ ಯಾರ ತಂತ್ರ, ಮಂತ್ರ, ಮಾಟ ನಿಮ್ಮ ಮೇಲೆ ಕೆಲಸ ಮಾಡುವುದಿಲ್ಲ. ಸ್ನೇಹಿತರೆ, ಸಾಧ್ಯವಾದಲ್ಲಿ ನಿಮ್ಮ ಕುಲದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಿಮ್ಮ ಮನದ ಮಾತು ಹೇಳಿ. ಕಣ್ಣೀರು ಬಂದರೂ ಪರವಾಗಿಲ್ಲ, ಆ ಕಣ್ಣೀರು ನಿಮ್ಮ ಬಂಧನವನ್ನು ಕರಗಿಸುತ್ತದೆ. ಸ್ನೇಹಿತರೆ, ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಕುಲದೇವರು ಎಂದಿಗೂ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಅವರು ಪರೀಕ್ಷೆ ಮಾಡುತ್ತಾರೆ, ಶಿಕ್ಷೆ ಕೊಡುವುದಿಲ್ಲ. ಸ್ನೇಹಿತರೆ, ನಿಮ್ಮ ಬೆಳವಣಿಗೆಯನ್ನು ಇನ್ನು ಯಾರಿಗೂ ತಡೆಯಲು ಸಾಧ್ಯವಿಲ್ಲ. ನಿಮ್ಮ ಕುಲದೇವರ ಕೃಪೆ ಮರಳಿ ಬರುತ್ತಿದೆ. ನೀವು ಮತ್ತೆ ಬಲಶಾಲಿಯಾಗುತ್ತೀರಿ. ನಿಮಗೆ ಚೆನ್ನಾಗಿ ಗೊತ್ತಿರುವವನು, ಅಂತಹ ವ್ಯಕ್ತಿ ನಿಮ್ಮ ಜೀವನವನ್ನು ಬೇರು ಸಮೇತ ಕದಲಿಸಬಲ್ಲ, ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ. ಸ್ನೇಹಿತರೆ, ಈಗ ಮುಖ್ಯ ಪ್ರಶ್ನೆ ಏನೆಂದರೆ, ನಮ್ಮ ಕುಲದೇವರ ಬಂಧನ ಆಗಿದೆ ಎಂಬುದನ್ನು ನಾವು ಹೇಗೆ ಗುರುತಿಸಬೇಕು? ಯಾರಾದರೂ ತಾಂತ್ರಿಕ ಕ್ರಿಯೆ ಮಾಡಿದ್ದಾರೆಯೇ ಎಂದು ನಾವು ಹೇಗೆ ತಿಳಿಯಬೇಕು? ನಿಮಗೆ ನಿಜವಾಗಿಯೂ ನಿಮ್ಮ ಕುಲದೇವಿಯ ಬಂಧನ ಆಗಿದೆಯೇ ಇಲ್ಲವೇ ಎಂಬುದನ್ನು ಸ್ಪಷ್ಟವಾಗುತ್ತದೆ. ಮೊದಲ ಸೂಚನೆ, ಸಡನ್ ಆಗಿ ನಿಮಗೆ ಪೂಜೆ ಪಾಠದ ಮೇಲೆ ಅಸಹ್ಯ ಉಂಟಾಗುವುದು. ಮನೆಯಲ್ಲಿ ದೇವರಿಗೆ ದೀಪ ಹಚ್ಚಲು ಕೂಡ ಮನಸ್ಸೇ ಬರುವುದಿಲ್ಲ. ನೀವು ದೇವರ ಪೂಜೆಯಿಂದ ದೂರ ಓಡಲು ಪ್ರಯತ್ನ ಮಾಡುತ್ತೀರಿ. ಸ್ನೇಹಿತರೆ, ಅರ್ಥ ಮಾಡಿಕೊಳ್ಳಿ, ವಿಷಯದಲ್ಲಿ ಏನೋ ಗಡಿಬಿಡಿ ಇದೆ ಅನ್ನೋದು. ಮನೆಯಲ್ಲಿರುವ ಪೂಜಾ ವಸ್ತುಗಳು, ದೀಪದ ಸ್ಟ್ಯಾಂಡ್,
ದೇವರ ಮೂರ್ತಿ ಅಕಸ್ಮಾತಾಗಿ ಒಡೆದು ಹೋಗುವುದು. ಸ್ನೇಹಿತರೆ, ಇದನ್ನೆಲ್ಲ ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಹೀಗೆ ಪದೇ ಪದೇ ವಸ್ತುಗಳು ಒಡೆಯುತ್ತಿದ್ದರೆ ಯಾರೋ ನಿಮ್ಮ ಮೇಲೆ ಕ್ರಿಯೆ ಮಾಡಿದ್ದಾರೆ ಎನ್ನುವ ಸೂಚನೆ. ಮತ್ತೊಂದು ಲಕ್ಷಣ, ನೀವು ದೇವರಿಗೆ ದೀಪ ಹಚ್ಚಿದರೂ ಅದು ಮತ್ತೆ ಮತ್ತೆ ಆರಿ ಹೋಗುವುದು. ಇದು ನಿಮ್ಮ ಸುತ್ತಮುತ್ತ ನಕಾರಾತ್ಮಕ ಶಕ್ತಿ ಹರಡಿದೆ ಎಂಬ ಸೂಚನೆ. ನೀವು ಮಲಗಿದಾಗ ಕೆಟ್ಟ ಕನಸುಗಳು ಬೀಳುವುದು, ಅದರಿಂದ ನೀವು ಭಯಭೀತರಾಗುತ್ತೀರಿ. ಆದರೆ ಇದರ ಹಿಂದೆಯೂ ಕೂಡ ತಾಂತ್ರಿಕ ಶಕ್ತಿಯ ಪರಿಣಾಮ ಇರಬಹುದು. ಸ್ನೇಹಿತರೆ, ಈ ಎಲ್ಲಾ ಸೂಚನೆಗಳು ನಿಮಗೆ ಆಗುತ್ತಿದ್ದರೆ ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಕುಲದೇವರ ಬಂಧನ ಆಗಿದೆ ಎಂದು. ಸ್ನೇಹಿತರೆ, ನೀವು ನಿಮ್ಮ ಕಷ್ಟಗಳನ್ನು ಯಾರ ಮುಂದೆ ಹೇಳಿಕೊಳ್ಳಬೇಡಿ. ನಿಮ್ಮ ಫೋಟೋ ಅಥವಾ ಬಟ್ಟೆಗಳನ್ನು ಯಾರಿಗೂ ಕೊಡಬೇಡಿ. ಅವರು ನಿಮ್ಮ ಅತಿ ಹತ್ತಿರದ ಸಂಬಂಧಿಯೇ ಆಗಿರುತ್ತಾರೆ. ವೃಶ್ಚಿಕ ರಾಶಿಯ ಸ್ನೇಹಿತರೆ, ಅಂತಹ ವ್ಯಕ್ತಿಯಿಂದ ಸ್ವಲ್ಪ ದೂರ ಇರುವುದು ನಿಮಗೆ ತುಂಬಾ ಒಳ್ಳೆಯದು. ಆದಷ್ಟು ಬೇಗ ನೀವು ನಿಮ್ಮ ಕುಲದೇವರ ದರ್ಶನವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.